1989ನೇ ಇಸವಿ ರಷ್ಯಾದ ಸೈನಿಕರು ಒಂದು ಅಜ್ಞಾತ ಪ್ರದೇಶದಲ್ಲಿ ಟ್ರೈನಿಂಗ್ನಲ್ಲಿ ನಿರತರಾಗಿದ್ದರು. ಅದು ಈಗಿನ ಉಕ್ರೇನ್ ದೇಶದ ಒಂದು ಪ್ರದೇಶವಾಗಿತ್ತು. ಆ ತಂಡದಲ್ಲಿ ಒಟ್ಟು 25 ಸೈನಿಕರಿದ್ದರು. ಆ ಸೈನಿಕರು ತರಬೇತಿ ನಿರತರಾಗಿದ್ದಾಗ ಅಲ್ಲೊಂದು ಘಟನೆ ನಡೆಯುತ್ತದೆ. ಅದಕ್ಕೂ ಮೊದಲು ನಾವು ಇಲ್ಲೊಂದು ವಿಷಯವನ್ನು ತಿಳಿಯಬೇಕಾಗುತ್ತದೆ. ಅದೇನೆಂದರೆ, ಉಕ್ರೇನ್ ಎನ್ನುವುದು ಆಗ ಒಂದು ದೇಶವಾಗಿರಲಿಲ್ಲ, ಅದು ರಷ್ಯಾದ ಒಂದು ಭಾಗವೇ ಆಗಿತ್ತು. ಅದು ರಷ್ಯಾದಿಂದ ಸ್ವತಂತ್ರವಾಗಿದ್ದು 1991ನೇ ಇಸವಿಯಲ್ಲಿ. ಈ ಘಟನೆ ನಡೆದಿದ್ದು 89ನೇ ಇಸವಿಯಲ್ಲಿ. ಆ ದಿನ ಅಭ್ಯಾಸ ನಿರತರಾಗಿದ್ದ ರಷ್ಯಾದ ಸೈನಿಕರಿಗೆ ಆಕಾಶದಲ್ಲೊಂದು ವಿಚಿತ್ರವಾದ ವಸ್ತು ಕಾಣಿಸುತ್ತದೆ. ಆ ವಿಚಿತ್ರ ವಸ್ತು ನೋಡುತ್ತಿದ್ದಂತೆ ಕೆಳಗಿಳಿಯತೊಡಗಿತ್ತು. ನಿಧಾನವಾಗಿ ಇಳಿದು ಅದು ಅತ್ಯಂತ ಕಡಿಮೆ ಎತ್ತರದಲ್ಲಿ ತೇಲುತ್ತಾ ನಿಂತಿತ್ತು. ಆ ಸ್ಪೇಸ್ ಕ್ರಾಫ್ಟ್ ಸೈನಿಕರು ಇದುವರೆಗೆ ಎಂದೂ ಕಾಣದ ರೀತಿಯ ಒಂದು ಯಾನವಾಗಿತ್ತು. ಸಿಗಾರ್ ಶೇಪ್ನ ಆ ವಾಹನ ತೇಲುತ್ತಾ ಅವರ ತಲೆಯ ಮೇಲೆ ಹಾಗೆಯೇ ನಿಂತಿತ್ತು. ಆ ಸೈನಿಕರುಗಳು UFO ಬಗ್ಗೆ ಕೇಳಿದ್ದರೆ ವಿನಃ ಅದರ ಸ್ಪಷ್ಟ ಚಿತ್ರಣ ಅವರಿಗಿರಲಿಲ್ಲ. ಆದರೆ ಅದು ಅಷ್ಟು ಹತ್ತಿರದಲ್ಲಿ ಬಂದು ನಿಂತಾಗ ಅದು UFO ಎಂಬುದು ಅವರಿಗೆ ಖಚಿತವಾಗುತ್ತದೆ. ಈ ಹಂತದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದಾಗ ಅವರ ಮಧ್ಯೆ ಇದ್ದ ಸೈನಿಕನೊಬ್ಬ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ನಿಂದ ಆ UFOಗೆ ಅಟ್ಯಾಕ್ ಮಾಡಿಯೇ ಬಿಡುತ್ತಾನೆ. ಆ ದಾಳಿಯಿಂದ UFO ಕುಸಿದು ನೆಲಕ್ಕೆ ಬೀಳುತ್ತದೆ. ಈ ಕುಸಿದು ಬಿದ್ದ UFOದೊಳಗಿಂದ ವಿಚಿತ್ರ ರೀತಿಯ ಜನರು ಹೊರಬರುತ್ತಾರೆ. ಆ ವಿಚಿತ್ರ ಜನಗಳೇ ಏಲಿಯನ್ಗಳಾಗಿದ್ದರು. ಅಲ್ಲಿ 5 ಜನ ಏಲಿಯನ್ಗಳು ಹೊರಬಿದ್ದಿದ್ದರೂ ಅವರಿಗೆ ಈ ಸೈನಿಕರ ಮೇಲೆ ಸೇಡು ತೀರಿಸಿಕೊಳ್ಳುವುದೇ ಉದ್ದೇಶವಾಗಿತ್ತು. ಗಿಡ್ಡ ದೇಹದ, ದೊಡ್ಡ ತಲೆಯ, ದೊಡ್ಡ ಕಣ್ಣಿನ ಆ ಏಲಿಯನ್ಗಳು ಈಗ ಸೈನಿಕರತ್ತಲೇ ನಡೆದುಕೊಂಡು ಬರುತ್ತಾರೆ. ಸೈನಿಕರಿಗೆ ಏನು ಮಾಡಬೇಕೆಂದು ತೋಚದೆ ಇದ್ದಾಗ ಅಲ್ಲೊಂದು ವಿಸ್ಮಯ ನಡೆಯುತ್ತದೆ. ಆ 5 ಜನ ಏಲಿಯನ್ಗಳು ಒಬ್ಬರಿಗೊಬ್ಬರು ಹತ್ತಿರ ಬರುತ್ತಾರೆ. ಪರಸ್ಪರ ಬೆನ್ನು ತಾಗಿಸಿಕೊಂಡು ವೃತ್ತಾಕಾರದಲ್ಲಿ ಸೇರಿಕೊಳ್ಳುತ್ತಾರೆ. ಆ ವೃತ್ತಾಕಾರದಲ್ಲಿ ಏಲಿಯನ್ಗಳು ಸೇರಿಕೊಂಡಾಗ ಅವರು ಒಂದು ಬೆಳಕಿನ ಚೆಂಡಾಗಿ ಪರಿವರ್ತನೆಯಾಗುತ್ತಾರೆ. ಆ ಬೆಳಕಿನ ಚೆಂಡಿನಿಂದ ಪ್ರಬಲವಾದ ಬೆಳಕೊಂದು ಹೊರಸೂಸುತ್ತದೆ. ಆ ಪ್ರಬಲವಾದ ಬೆಳಕು ಸೈನಿಕರತ್ತ ಸೂಸುತ್ತಲೇ ಆ ಸೈನಿಕರೆಲ್ಲ ಕಲ್ಲಾಗಿ ಹೋಗುತ್ತಾರೆ. ಅವರೆಲ್ಲ ನಿಂತಲ್ಲಿಯೇ ಕಲ್ಲಾಗಿ ಹೋಗಿದ್ದರು. ಸ್ನೇಹಿತರೆ, ಈ ಘಟನೆ ರಷ್ಯನ್ ಸೈನಿಕರ ಜೊತೆ ನಡೆದಿತ್ತು. ಯಾವುದೋ ಸಾಮಾನ್ಯ ಜನಗಳ ನಡುವೆ ಈ ಘಟನೆ ನಡೆದಿದ್ದರೆ ಯಾರೂ ನಂಬುತ್ತಿರಲಿಲ್ಲವೇನು. ಆದರೆ ಆ ರಷ್ಯನ್ ಸೈನಿಕರು ಕಲ್ಲಾದ ಘಟನೆಗೆ 2 ಸೈನಿಕರು ಸಾಕ್ಷಿಗಳಾಗಿದ್ದರು. ಅಂದು 25 ಸೈನಿಕರಲ್ಲಿ 23 ಜನ ಮಾತ್ರ ಕಲ್ಲಾಗಿ ಹೋಗಿದ್ದರು. ಉಳಿದಿಬ್ಬರು ಮರೆಯಲ್ಲಿ ನಿಂತಿದ್ದರಿಂದ ಅವರ ಮೇಲೆ ಬೆಳಕು ಬಿದ್ದಿರಲಿಲ್ಲ. ಅವರು ಜೀವಂತವಾಗಿ ಬಚಾವಾಗಿ ಬಂದಿದ್ದರು. ಸ್ನೇಹಿತರೆ, ಈ ಘಟನೆಯಲ್ಲಿ ಆ ಕಲ್ಲಾದ ಸೈನಿಕರ ದೇಹಗಳನ್ನು ಮಾಸ್ಕೋಗೆ ಸಾಗಿಸಿ ಪ್ರಯೋಗಾಲಯವೊಂದರಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಆ ಪರೀಕ್ಷೆಯಲ್ಲಿ ಆ ಕಲ್ಲುಗಳು ಲೈಮ್ ಸ್ಟೋನ್ ರೀತಿಯ ಕಲ್ಲುಗಳೆಂದು ಕಂಡುಬಂದಿದ್ದವು. ಆ ರೀತಿಯ ಒಂದು ಮುಂದುವರಿದ ತಂತ್ರಜ್ಞಾನ ಏಲಿಯನ್ಗಳ ಬಳಿಯಲ್ಲಿ ಇದೆ ಎಂಬ ಪರಿಚಯ ಭೂಮಿಯ ಜನರಿಗೆ ಮೊದಲ ಬಾರಿಗೆ ಆಗಿತ್ತು. ಆದರೆ ಆ ಸಮಯದಲ್ಲಿ ಕೋಲ್ಡ್ ವಾರ್ ನಡೆಯುತ್ತಿತ್ತು ಎಂಬುದು ನಿಮಗೂ ಗೊತ್ತಿದೆ. ಆ ಕಾರಣದಿಂದ ಈ ಸಂಗತಿ ಹೊರ ಜಗತ್ತಿಗೆ ತಿಳಿಯಲಿಲ್ಲ. ರಷ್ಯಾ ಇದನ್ನು ಗುಪ್ತವಾಗಿಟ್ಟಿತ್ತು. ಇದನ್ನು ಅಮೆರಿಕಾದ CIA ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ 2001ನೇ ಇಸವಿಯಲ್ಲಿ ಬಹಿರಂಗಗೊಳಿಸುತ್ತದೆ. 2001ನೇ ಇಸವಿಯಲ್ಲಿ ಡಿಕ್ಲಾಸಿಫೈಡ್ ಫೈಲ್ಗಳನ್ನು ಬಹಿರಂಗಗೊಳಿಸಲಾಗಿತ್ತು. ಅಂದಿನ ಹಲವಾರು ಬಹಿರಂಗಗೊಂಡ ರಹಸ್ಯಗಳಲ್ಲಿ ಇದು ಒಂದಾಗಿತ್ತು. ಅಂದರೆ ಅಮೆರಿಕ ರಷ್ಯಾಗಳ ಹಲವಾರು ಸೀಕ್ರೆಟ್ಗಳು ಇದರಲ್ಲಿ ಬಹಿರಂಗಗೊಂಡಿದ್ದವು. 2001ರಲ್ಲಿ ಈ ರಷ್ಯಾದ ಏಲಿಯನ್ ಘಟನೆ ಬಹಿರಂಗಗೊಂಡಿದ್ದರೂ ಕೂಡ ಅದು ಅಷ್ಟೊಂದು ಚರ್ಚೆಯಾಗಿರಲಿಲ್ಲ. ಆದರೆ ಈಗ ಅಂದರೆ ಮೊನ್ನೆ CIA ತನ್ನ ವೆಬ್ಸೈಟ್ನಲ್ಲಿ ಮತ್ತೊಮ್ಮೆ ಈ ವಿಷಯವನ್ನು ಹಂಚಿಕೊಂಡಿದ್ದರಿಂದ ಈ ರಷ್ಯಾದ ಕತೆ ಮತ್ತೊಮ್ಮೆ ಪ್ರಚಾರವನ್ನು ಪಡೆದುಕೊಂಡಿದೆ. ಈ ಘಟನೆಯ ನಂತರ ರಷ್ಯಾ ಸೈನಿಕರ ದೇಹವನ್ನು ಮಾತ್ರವಲ್ಲದೆ ಆ ಹಾಳಾದ ಸ್ಪೇಸ್ ಕ್ರಾಫ್ಟನ್ನು ಕೂಡ ಸಂಶೋಧನೆಗಾಗಿ ತೆಗೆದುಕೊಂಡು ಹೋಗಿತ್ತು ಎನ್ನಲಾಗಿದೆ.
CIA ತನ್ನ 250 ಪುಟಗಳ KGB ರಿಪೋರ್ಟ್ನಲ್ಲಿ ಈ ವಿಷಯವನ್ನು ಬಹಿರಂಗಪಡಿಸಿತ್ತು. ಈ ರಿಪೋರ್ಟ್ನ ಪ್ರಕಾರ ರಷ್ಯಾಗೆ ಅಂದು ಏಲಿಯನ್ ಟೆಕ್ನಾಲಜಿಯ ಪರಿಚಯವಾಗಿತ್ತು. ಅಮೆರಿಕಾದ ಜೊತೆಗೆ ನಡೆಯುತ್ತಿದ್ದ ಕೋಲ್ಡ್ ವಾರ್ನ ಸಮಯದಲ್ಲಿ ರಷ್ಯಾ ಈ ವಿಷಯವನ್ನು ಎಲ್ಲರಿಂದಲೂ ಮುಚ್ಚಿಟ್ಟಿತ್ತು ಎನ್ನಲಾಗಿದೆ. ಇದೀಗ ಮತ್ತೊಮ್ಮೆ ಈ ವಿಷಯ ಚರ್ಚೆಯಾಗುತ್ತಿದೆ. ಇದಕ್ಕೆ ಕಾರಣವೇನಿರಬಹುದು ಎಂದು ನೋಡಹೋದಾಗ ಹಲವಾರು ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ. CIAನ ಈ 250 ಪುಟದ ರಿಪೋರ್ಟ್ನ ಪ್ರಕಾರ 1989ರಿಂದ 1990ರ ನಡುವೆ ಈ ಘಟನೆ ನಡೆದಿದ್ದು ಎನ್ನಲಾಗಿದೆ. ಅಂದು UFOವನ್ನು ಮತ್ತು ಕಲ್ಲಾದ ಸೈನಿಕರನ್ನು ಮಾಸ್ಕೋ ಬಳಿಯ ರಹಸ್ಯ ಲ್ಯಾಬ್ ಒಂದಕ್ಕೆ ಸಾಗಿಸಲಾಗಿತ್ತು. ಸೈನಿಕರ ದೇಹದ ಪ್ರತಿಯೊಂದು ಕಣವೂ ಕೂಡ ಲೈಮ್ಸ್ಟೋನ್ ರೀತಿಯ ಕಲ್ಲಾಗಿದ್ದನ್ನು ಪರೀಕ್ಷೆಯಲ್ಲಿ ತಿಳಿಯಲಾಗಿತ್ತು. ಆದರೆ ಆ UFOದಿಂದ ರಷ್ಯಾಗೆ ಎಷ್ಟು ಉಪಯೋಗವಾಯಿತು, ಅದರಿಂದ ಅವರು ರಿವರ್ಸ್ ಇಂಜಿನಿಯರಿಂಗ್ ಮಾಡಿಕೊಂಡರೆ ಎಂಬ ಬಗ್ಗೆ ಮಾಹಿತಿಗಳು ಇವತ್ತಿಗೂ ತಿಳಿದಿಲ್ಲ. ಅಮೆರಿಕಾದ ಈಗಿನ ಅಧ್ಯಕ್ಷ ಟ್ರಂಪ್ ಅವರು ಈ ಬಗ್ಗೆ ಮತ್ತೆ ಮಾತಾಡಿದ್ದರಿಂದ ಈ ವಿಷಯವೀಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಈ ಘಟನೆ ನಿಜವಾಗಿ ನಡೆದಿತ್ತೇ ಅಥವಾ ಕೋಲ್ಡ್ ವಾರ್ನ ಸಮಯದಲ್ಲಿ ರಷ್ಯಾ ಸೃಷ್ಟಿಸಿದ ಕಥೆಯೇ ಎಂಬ ಬಗ್ಗೆ ತಿಳಿದಿಲ್ಲ. ಆ ಸಮಯದಲ್ಲಿ ರಷ್ಯಾದ 2 ಪತ್ರಿಕೆಗಳು ಈ ರೀತಿ ನಡೆದಿದೆ ಎಂದು ಲೇಖನ ಬರೆದಿದ್ದವು. CIA ತನ್ನ ಡಾಕ್ಯುಮೆಂಟ್ ರಿಪೋರ್ಟ್ನಲ್ಲಿ ಇದನ್ನು ಉದ್ದೇಶಿಸಿಯೇ ಹೇಳಿತ್ತು. ರಷ್ಯಾ ಅಮೆರಿಕಾಗಳ ನಡುವಿನ ಶೀತಲ ಸಮರವೇ ಈ ಒಂದು ಘಟನೆಯ ಸೃಷ್ಟಿಗೆ ಕಾರಣವಾಗಿರಬಹುದು ಎಂದು ಹೇಳಲಾಗುತ್ತಿದೆ. ರಷ್ಯಾ ಅಮೆರಿಕವನ್ನು ಯಾಮಾರಿಸಲು ಈ ರೀತಿಯ ಒಂದು ಘಟನೆ ತನ್ನ ನೆಲದಲ್ಲಿ ನಡೆದಿದೆ ಎಂದು ಕತೆ ಕಟ್ಟಿತ್ತು ಎಂದು ಹೇಳಲಾಗುತ್ತಿದೆ. ಅಂದರೆ ಈ ಘಟನೆಗೆ ಪೂರಕ ಮಾಹಿತಿಗಳನ್ನು ಅದು ಬಚ್ಚಿಟ್ಟಿತ್ತು. ಆದರೆ CIA ತನ್ನ ಗುಪ್ತಚರ ಮಾಹಿತಿಗಳಿಂದ ಈ ವಿಷಯಗಳನ್ನು ತಿಳಿದುಕೊಂಡು ತನ್ನ ಫೈಲ್ನಲ್ಲಿ ದಾಖಲಿಸುತ್ತದೆ. ಹಾಗಾದರೆ ಇಲ್ಲಿ ಅಮೆರಿಕ ಸತ್ಯ ಹೇಳುತ್ತಿದೆಯೇ, ರಷ್ಯಾ ಸತ್ಯ ಹೇಳುತ್ತಿದೆಯೇ ಎಂಬ ಸಂಶಯ ಕಾಡುತ್ತದೆ. ಹಾಗೆ ಈ ಸಂಶಯ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಇದು ಇನ್ನೂ ಚರ್ಚೆಯಾಗುತ್ತಲೇ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಚರ್ಚೆ ತೀವ್ರವಾದ ವೇಗವನ್ನು ಪಡೆದುಕೊಳ್ಳಲೂಬಹುದು, ಹೊಸ ವಿಷಯಗಳು ಬಹಿರಂಗವಾಗಲೂಬಹುದು. ಹಾಗೇನಾದರೂ ಆದರೆ ನಾವು ಮತ್ತೊಮ್ಮೆ ಈ ಕುರಿತು ವಿಡಿಯೋ ಮಾಡಲಿದ್ದೇವೆ. ಅಲ್ಲಿಯವರೆಗೆ ಧನ್ಯವಾದಗಳು.